ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ದೇಶವೇ ಕರೋನಾ ಹೆಮ್ಮಾರಿಯ ಕರಾಳ ನೃತ್ಯಕ್ಕೆ ತತ್ತರಿಸಿ ಸ್ಮಶಾನ ಸದೃಶ್ಯವಾಗಿದ್ದಾಗ ಲಸಿಕೆಯ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಂಡು ಜನಸಾಮಾನ್ಯರ ಜೇಬು ಕತ್ತರಿಸಿ ಆ ಹಣದಲ್ಲಿ ಲಂಡನ್ನಲ್ಲಿ 1400 ಕೋಟಿ ರುಗಳ ಐಷಾರಾಮಿ ಬಂಗಲೆ ಖರೀದಿಸಿ ಮೋಜಿನ ಜೀವನ ನಡೆಸುತ್ತಿರುವ ವ್ಯಾಕ್ಸಿನ್ ಪ್ರಿನ್ಸ್ ಆಧಾರ್ ಪೂನಾವಾಲಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈಗ IPLನ ಕನ್ನಡಿಗರ ತಂಡ ಎಂದೇ ಹೆಸರುವಾಸಿಯಾಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ತಂಡವನ್ನು ಖರೀದಿಸಲು ಮುಂದಾಗಿರುವುದು ಕ್ರೀಡಾಭಿಮಾನಿಗಳಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ವರ್ಷವಷ್ಟೇ ಅಂದರೆ 2025ರಲ್ಲಿ RCB ತನ್ನ ಬಹುಕಾಲದ ಕನಸಿನ IPL ಟ್ರೋಫಿಯನ್ನು ಗೆದ್ದಿತ್ತಾದರೂ ಆ ಸಂಭ್ರಮಾಚರಣೆಯು 11 ಮುಗ್ಧ ಅಭಿಮಾನಿಗಳ ದುರಂತ ಸಾವಿನ ಮೂಲಕ ರಕ್ತಸಿಕ್ತ ಅಧ್ಯಾಯವಾಗಿ ಇತಿಹಾಸವನ್ನು ಸೇರಿತು. ಈ 11 ಸಾವುಗಳ ಕಳಂಕ ಇನ್ನೂ ಹಸಿಯಾಗಿರುವಾಗಲೇ ಈಗ ವಿವಾದಾತ್ಮಕ ಉದ್ಯಮಿಯೊಬ್ಬರ ಪ್ರವೇಶವು ತಂಡದ ಮೇಲಿರುವ ಕಳಂಕವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿಬರ್ತಿವೆ. ಲಸಿಕೆ ಲೂಟಿ ಮತ್ತು ಲಂಡನ್ ಪಲಾಯನ. ಆಧಾರ್ ಪೂನಾವಾಲಾ ಅವರ ಸಿರಂ ಇನ್ಸ್ಟಿಟ್ಯೂಟ್ ತಯಾರಿಸಿದ ಕೋವಿಶೀಲ್ಡ್ ಲಸಿಕೆ ಸಾಂಕ್ರಾಮಿಕದ ಸಮಯದಲ್ಲಿ ಜಗತ್ತಿನ ಅತಿದೊಡ್ಡ ವ್ಯಾಪಾರವಾಗಿ ಪರಿಣಮಿಸಿತು. ಸರ್ಕಾರಕ್ಕೆ ಒಂದು ದರ, ಖಾಸಗಿ ಆಸ್ಪತ್ರೆಗಳಿಗೆ ದುಬಾರಿ ದರ ನಿಗದಿಪಡಿಸಿ ಜನರ ಪ್ರಾಣ ಭಯವನ್ನೇ ಲಾಭದ ಸರಕಾಗಿಸಿಕೊಂಡ ಆರೋಪ ಪೂನಾವಾಲಾ ಮೇಲಿದೆ. ದೇಶದಲ್ಲಿ ಬೆಡ್ಗಳಿಲ್ಲದೆ, ಆಕ್ಸಿಜನ್ ಇಲ್ಲದೆ ಜನ ನರಳಾಡ್ತಿದ್ದಾಗ ಇತ್ತ ಪೂನಾವಾಲಾ ತಮ್ಮ ಸಂಪತ್ತನ್ನು ಬಹುಪಟ್ಟು ಹೆಚ್ಚಿಸಿಕೊಂಡ್ರು. ಅಷ್ಟೇ ಅಲ್ಲ, ತಮಗೆ ಭಾರತದಲ್ಲಿ ಬೆದರಿಕೆ ಇದೆ ಎಂಬ ನೆಪವೊಡ್ಡಿ ಲಂಡನ್ಗೆ ಹಾರಿದ ಅವರು ಅಲ್ಲಿನ ಮೆಫೆರ್ನಲ್ಲಿ ಬರೋಬ್ಬರಿ 1446 ಕೋಟಿ ರು ಮೌಲ್ಯದ ಐಷಾರಾಮಿ ಅಬರ್ ಕಾನ್ವೆ ಹೌಸ್ ಖರೀದಿಸಿ ಅಲ್ಲಿಯೇ ನೆಲೆ ನಿಂತರು. ಭಾರತದ ಮಣ್ಣಿನ ಸಂಪನ್ಮೂಲ ಮತ್ತು ಇಲ್ಲಿನ ಜನರ ಹಣದಿಂದ ಸಾಮ್ರಾಜ್ಯ ಕಟ್ಟಿ ಕಷ್ಟ ಕಾಲದಲ್ಲಿ ದೇಶ ತೊರೆದು ವಿದೇಶಿ ಮೋಜಿನಲ್ಲಿ ಮುಳುಗಿದ ಪೂನಾವಾಲಾ ಈಗ ಅದೇ ಭಾರತದ ಅತ್ಯಂತ ಜನಪ್ರಿಯ IPL ತಂಡದ ಮೇಲೆ ಕಣ್ಣಿಟ್ಟಿರುವುದು ಅವರ ಅತಿಯಾದ ವ್ಯಾಪಾರಿ ಮನಸ್ಥಿತಿಯನ್ನು ತೋರಿಸುತ್ತದೆ. 11 ಸಾವುಗಳ ಕಳಂಕ ಮತ್ತು RCB. ಕಳೆದ ಜೂನ್ 2025ರಲ್ಲಿ RCB IPL ಗೆದ್ದಾಗ ನಡೆದ ಸಂಭ್ರಮಾಚರಣೆಯಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ 11 ಜನ ಅಮಾಯಕ ಅಭಿಮಾನಿಗಳು ಪ್ರಾಣ ಕಳೆದುಕೊಂಡಿದ್ದು ಇನ್ನೂ ಯಾರೂ ಮರ್ತಿಲ್ಲ. RCBಯ ಟ್ರೋಫಿಯ ಮೇಲೆ ಈ 11 ಜನರ ನೆತ್ತರಿನ ಕಲೆ ಶಾಶ್ವತವಾಗಿ ಉಳಿದಿದೆ. ಮದ್ಯದ ದೊರೆಗಳ ಕಪಿಮುಷ್ಟಿಯಲ್ಲಿದ್ದ ತಂಡವು ಈ ದುರಂತದ ನಂತರ ನೈತಿಕವಾಗಿ ಕುಗ್ಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ತಂಡಕ್ಕೆ ಬೇಕಿರುವುದು ಕ್ರೀಡಾ ಸ್ಫೂರ್ತಿಯನ್ನು ಎತ್ತಿ ಹಿಡಿಯುವ, ಅಭಿಮಾನಿಗಳ ನೋವಿಗೆ ಸ್ಪಂದಿಸುವ ಮಾಲೀಕರೇ ಹೊರತು ಪ್ರತಿಯೊಂದರಲ್ಲೂ ಲಾಭದ ಲೆಕ್ಕಾಚಾರ ಹಾಕುವ ಕಾರ್ಪೊರೇಟ್ ಕುಳಗಳಲ್ಲ. ಆದರೆ ಡಿಯಾಜಿಯೋ ಕಂಪನಿ ತಂಡವನ್ನು ಮಾರಾಟಕ್ಕಿಟ್ಟ ತಕ್ಷಣವೇ ಹದ್ದುಗಳಂತೆ ಮುಗಿಬಿದ್ದವರಲ್ಲಿ ಪೂನಾವಾಲಾ ಮೊದಲಿಗರು. ಈಗಾಗಲೇ ಲಸಿಕೆ ಲಾಭದ ಹಣದಲ್ಲಿ ವಿದೇಶಿ ಬಂಗಲೆ ಸೇರಿರುವ ಅವರಿಗೆ RCB ಎಂಬುದು ಕನ್ನಡಿಗರ ಅಭಿಮಾನದ ತಂಡವಾಗಿ ಕಾಣ್ತಿಲ್ಲ. ಬದಲಿಗೆ ಇದೊಂದು ಮತ್ತಷ್ಟು ಹಣ ಹೂಡಿ ದುಪ್ಪಟ್ಟು ಲಾಭ ಗಳಿಸುವ ಅಸೆಟ್ ಆಗಿ ಮಾತ್ರ ಕಾಣ್ತಿದೆ. ಕಳಂಕದ ಮೇಲೆ ಮತ್ತಷ್ಟು ಕಳಂಕ. RCB ಈಗಾಗಲೇ ಮದ್ಯದ ಕಂಪನಿಗಳ ಒತ್ತಡದಿಂದಾಗಿ RCB ಎಂಬ ಟೀಕೆಗಳನ್ನು ಎದುರಿಸಿತ್ತು. ಈಗ ಲಾಭಕೋರತನದ ಆರೋಪ ಹೊತ್ತಿರುವ ಪೂನಾವಾಲಾ ಕೈಗೆ ತಂಡ ಸೇರಿದ್ರೆ ತಂಡದ ವರ್ಚಸ್ಸು ಪಾತಾಳಕ್ಕೆ ಕುಸಿಯುವ ಭೀತಿ ಇದೆ. 11 ಅಭಿಮಾನಿಗಳ ಸಾವಿನ ಕಳಂಕ ಹೊತ್ತಿರುವ ತಂಡವನ್ನು ಜನರ ಸಂಕಷ್ಟದಲ್ಲಿ ಲಾಭ ಮಾಡಿಕೊಂಡ ವ್ಯಕ್ತಿಯೊಬ್ಬ ಖರೀದಿಸಿದರೆ ಅದು ದುರಂತದ ಪರಮಾವಧಿಯಾಗಲಿದೆ ಎನ್ನುವುದು ಹಲವರ ಬೇಸರಕ್ಕೆ ಕಾರಣವಾಗಿದೆ. ಕ್ರೀಡೆಯು ಭಾವನೆಗಳ ವಿಷಯವೇ ಹೊರತು ಕೇವಲ ಬ್ಯಾಲೆನ್ಸ್ ಶೀಟ್ ಅಲ್ಲ. ಅವರಿಗೆ ಜನರ ಭಾವನೆಗಳಿಗಿಂತ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮುಖ್ಯ ಎಂಬುದು ಸಾಬೀತಾಗಿದೆ. ಲಂಡನ್ನಲ್ಲಿ ಕುಳಿತು ರಿಮೋಟ್ ಕಂಟ್ರೋಲ್ ಮೂಲಕ ತಂಡವನ್ನು ಮುನ್ನಡೆಸಲು ಹೊರಟಿರುವ ಅವರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ನಲ್ಲಿ ಪ್ರಾಣ ಬಿಟ್ಟ 11 ಅಭಿಮಾನಿಗಳ ಕುಟುಂಬದ ನೋವು ಅರ್ಥವಾಗಲಿದೆಯೇ ಎಂಬುದು ಯಕ್ಷ ಪ್ರಶ್ನೆ. ಅಂತಿಮವಾಗಿ ಹೇಳೋದಾದರೆ ಲಸಿಕೆ ಮಾರಾಟದ ಹಣ, ಲಂಡನ್ ಐಷಾರಾಮಿ ಜೀವನ ಮತ್ತು ಈಗ ಕ್ರಿಕೆಟ್ ತಂಡದ ಖರೀದಿ, ಈ ಮೂರೂ ಬೆಳವಣಿಗೆಗಳನ್ನು ಗಮನಿಸಿದರೆ ಪೂನಾವಾಲಾ ಪಾಲಿಗೆ ಭಾರತ ಕೇವಲ ಒಂದು ಮಾರುಕಟ್ಟೆ ಮಾತ್ರ. ಈಗಾಗಲೇ 11 ಸಾವುಗಳ ಭಾರದಿಂದ ನೊಂದಿರುವ RCB ಇಂತಹ ಲಾಭ ಬಾಕತನದ ಕೈಗೆ ಸಿಕ್ಕರೆ ಮತ್ತಷ್ಟು ಅಧಂಪತನ ಕಾಣುವುದಲ್ಲಿ ಸಂಶಯವಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.